ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ದೇಶದಲ್ಲಿ ಮುಖೇಶ್ ಅಂಬಾನಿಗಾಗಲಿ ಅವರ ರಿಲಯನ್ಸ್ ಕಂಪನಿಗಾಗಲಿ ಹೆಚ್ಚಿನ ಪರಿಚಯದ ಅವಶ್ಯಕತೆ ಇಲ್ಲವೇ ಇಲ್ಲ. ರಿಲಯನ್ಸ್ ಅನ್ನುವ ಈ ಬೃಹತ್ ಸಂಸ್ಥೆ ಪೆಟ್ರೋಲಿಯಂ, ರಿಟೇಲ್, ಟೆಲಿಕಮ್ಯುನಿಕೇಷನ್ಸ್, ಟೆಕ್ಸ್ಟೈಲ್ಸ್, ಎನರ್ಜಿ, ಎಲೆಕ್ಟ್ರಾನಿಕ್ಸ್ ಇತ್ಯಾದಿ ಕ್ಷೇತ್ರಗಳಲ್ಲಿ ತನ್ನ ಹಿಡಿತವನ್ನ ಸಾಧಿಸಿದೆ. ಇದೆಲ್ಲದರ ಹಿಂದಿನ ಮಾಂತ್ರಿಕ ಶಕ್ತಿ ಮುಖೇಶ್ ಅಂಬಾನಿ. ಇವರು ಕೈ ಹಾಕಿದ ಬಹುತೇಕ ಎಲ್ಲಾ ಬಿಸ್ನೆಸ್ನಲ್ಲೂ ಇವರೇ ನಂಬರ್ 1 ಸ್ಥಾನದಲ್ಲಿರೋದು ಇವರ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ರಿಲಯನ್ಸ್ ಒಂದು ಸೆಕ್ಟರ್ನಲ್ಲಿ ಮಾತ್ರ ನೇರವಾಗಿ ಕಣಕ್ಕಿಳಿಯಲಿಲ್ಲ. ಅದುವೇ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರ. ಪ್ರಪಂಚದ ಬಹುದೊಡ್ಡ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಸಂಸ್ಥೆ ಆದಂತಹ ವಾಲ್ಟ್ ಡಿಸ್ನಿಯೊಂದಿಗೆ ಸುಮಾರು 70,000 ಕೋಟಿ ಡೀಲ್ ನಡೆಸಿದೆ. ಈ ಡೀಲ್ನಿಂದಲೇ ರಿಲಯನ್ಸ್ ಕಂಪನಿ ನಮ್ಮ ದೇಶದಲ್ಲೇ ನಂಬರ್ 1 ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಸಂಸ್ಥೆಯಾಗಿ ಬದಲಾಗುತ್ತಿದೆ. ಮುಖೇಶ್ ಅಂಬಾನಿ ಈಗ ದಿಢೀರನೆ ಮೀಡಿಯಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು ಯಾಕೆ? ಈ ಡಿಸ್ನಿ ರಿಲಯನ್ಸ್ ಡೀಲ್ನಿಂದಾಗಿ ಭಾರತದ ಮೀಡಿಯಾ ಕ್ಷೇತ್ರವನ್ನ ಹೇಗೆ ಮಾರ್ಪಡಿಸಲು ಹೊರಟಿದ್ದಾರೆ? ಹೌದು, ಇಂದಿನ ಈ ವಿಡಿಯೋದಲ್ಲಿ ರಿಲಯನ್ಸ್ನ ಈ ದೊಡ್ಡ ಹೆಜ್ಜೆಯ ಬಗ್ಗೆಯೇ ಹೇಳ ಹೊರಟಿದ್ದೇವೆ. ತಡ ಯಾಕೆ, ಬೇಗನೆ ವಿಡಿಯೋ ಪ್ರಾರಂಭಿಸೋಣ ಬನ್ನಿ. ಮೊದಲಿಗೆ ವಾಲ್ಟ್ ಡಿಸ್ನಿ ಮತ್ತು ರಿಲಯನ್ಸ್ ಮಧ್ಯೆ ಈ ಡೀಲ್ ಹೇಗೆ ನಡೆಯಿತು ಅಂತ ತಿಳಿಯೋಣ. ಭಾರತದಲ್ಲಿ ನೆಟ್ವರ್ಕ್ 18 ಎಂಬ ಮೀಡಿಯಾ ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ರಿಲಯನ್ಸ್ ಕಂಪನಿಗೆ 75% ಪಾಲಿದೆ. ಅಂದರೆ ಇದರ ಅರ್ಥ ನೆಟ್ವರ್ಕ್ 18 ಕಂಪನಿಯು ರಿಲಯನ್ಸ್ನ ಅಡಿಯಲ್ಲೇ ಬರುತ್ತೆ. ನೆಟ್ವರ್ಕ್ 18 ಕಂಪನಿಯ ಅಡಿಯಲ್ಲೂ ಅನೇಕಾರು ಚಿಕ್ಕ ಅಂಗಸಂಸ್ಥೆಗಳಿವೆ. ಅದರಲ್ಲಿ ವಯಾಕಾಮ್ 18 ಕೂಡ ಒಂದು. ಈ ವಯಾಕಾಮ್ 18 ಮತ್ತು ಡಿಸ್ನಿ ಸ್ಟಾರ್ ಇಂಡಿಯಾ ಈ ಎರಡೂ ಕಂಪನಿಯು ಒಟ್ಟಿಗೆ ಕೈ ಜೋಡಿಸಿ ಓರ್ವ ಸಿಂಗಲ್ ಕಂಪನಿಯಾಗಿ ಕಾರ್ಯನಿರ್ವಹಿಸಲು ಹೋಗ್ತಾ ಇದೆ. ಈ ಹೊಸ ಕಂಪನಿಯಲ್ಲಿ ಡಿಸ್ನಿಗೆ 36.9 ಶೇರ್ ಇದ್ರೆ ವಯಾಕಾಮ್ 18ಗೆ 46.8 ಶೇರ್ ಇದೆ. ಉಳಿದ 16.3 ಶೇರ್ ಸೀದಾ ರಿಲಯನ್ಸ್ನ ಕೈ ಸೇರುತ್ತೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ವಯಾಕಾಮ್ 18 ಸಹ ರಿಲಯನ್ಸ್ನ ಅಂಗಸಂಸ್ಥೆಯೇ ಆಗಿದೆಯಾದರೂ 46.8% ಪ್ಲಸ್ 16.3%, ಒಟ್ಟು 63.1%ದಷ್ಟು ಶೇರ್ಸ್ ರಿಲಯನ್ಸ್ ಕಂಪನಿಯ ಬಳಿಯೇ ಇರುತ್ತೆ. ಒಟ್ಟಾರೆ ಈ ಡೀಲ್ನ ಒಟ್ಟು ಮೊತ್ತ $8.3 ಬಿಲಿಯನ್. ಇದರ ಹಿಂದಿನ ವ್ಯವಹಾರ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನೋಡೋಣ. ವಾಲ್ಟ್ ಡಿಸ್ನಿ ಅಡಿಯಲ್ಲಿ ಮಾರ್ವೆಲ್ ಸ್ಟುಡಿಯೋಸ್, ಅಮೆರಿಕನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ, ಹುಲು ಮತ್ತು ಬ್ಲೂ ಸ್ಕೈನಂತಹ ಅನೇಕಾರು ಅಂಗಸಂಸ್ಥೆಗಳಿವೆ. ಪ್ರಪಂಚದಲ್ಲಿ ವಾಲ್ಟ್ ಡಿಸ್ನಿ ಇರುವ ಹಾಗೆ ನಮ್ಮ ದೇಶದಲ್ಲೂ ಅನೇಕ ಮೀಡಿಯಾ ಸಂಸ್ಥೆಗಳಿವೆ. ಅದರಲ್ಲಿ ಸ್ಟಾರ್ ಇಂಡಿಯಾ ಸಹ ಒಂದು. ಇವರ ಬಳಿ 70ಕ್ಕೂ ಹೆಚ್ಚು ಟಿವಿ ಚಾನಲ್ ಮತ್ತು ಹಾಟ್ಸ್ಟಾರ್ ಎಂಬ OTT ಪ್ಲಾಟ್ಫಾರ್ಮ್ ಇದೆ. ಸ್ಟಾರ್ ಇಂಡಿಯಾ ಎಂಬುದು 21st ಸೆಂಚುರಿ ಫಾಕ್ಸ್ ಎಂಬ ಓರ್ವ ಮೀಡಿಯಾ ಗ್ರೂಪ್ಗೆ ಸೇರಿದೆ. 2019ರಲ್ಲಿ ಡಿಸ್ನಿ ಕಂಪನಿಯು 21st ಸೆಂಚುರಿ ಫಾಕ್ಸ್ ಸ್ಟುಡಿಯೋದ ಮೆಜಾರಿಟಿ ಶೇರ್ ಅನ್ನ $71 ಬಿಲಿಯನ್ ನೀಡಿ ಖರೀದಿಸಿದೆ. ಅಂದರೆ ಸ್ಟಾರ್ ಸಹ ಡಿಸ್ನಿಯ ಕೈ ಸೇರಿದಂತೆಯೇ. ಇದರಿಂದ ಡಿಸ್ನಿಗೆ 700 ಮಿಲಿಯನ್ ಚಂದಾದಾರರು ದೊರೆತರು. ಇನ್ನು ಸ್ಟಾರ್ ಇಂಡಿಯಾ ಎಲ್ಲಾ ಕ್ಷೇತ್ರದಲ್ಲೂ ಮನರಂಜನೆ ನೀಡಿ ಜನ ಮನ ಸೋರೆ ಮಾಡಿದೆ. ಸಿನಿಮಾ, ಧಾರಾವಾಹಿ, ಸಂಗೀತ ಮತ್ತು ಕ್ರೀಡೆ ಈ ಎಲ್ಲಾ ಮಾಧ್ಯಮದಲ್ಲೂ ಟಾಪ್ ಸ್ಥಾನದಲ್ಲಿರೋದು ಸ್ಟಾರ್ ಇಂಡಿಯಾದ ಹಿರಿಮೆ. ಕ್ರೀಡೆ ಅಂತ ಬಂದರೆ ಕ್ರಿಕೆಟ್ ಹೆಚ್ಚು ಜನಪ್ರಿಯ. ಅದರಲ್ಲೂ IPL ಎಲ್ಲರ ಫೇವರೇಟ್. IPL ಅನ್ನ ಅನೇಕರು ನೋಡೋದು ಹಾಟ್ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ. 2018ರಿಂದ 2022ರ IPLಗೆ ಸಂಬಂಧಿಸಿದ ಟಿವಿ ಮತ್ತು ಡಿಜಿಟಲ್ ರೈಟ್ಸ್ ಅನ್ನ ಪಡೆದವರು ಸ್ಟಾರ್ ಇಂಡಿಯಾನೇ. 2023ರಿಂದ 2027ರವರೆಗಿನ IPL ಟಿವಿ ಮತ್ತು ಡಿಜಿಟಲ್ ರೈಟ್ಸ್ ಅನ್ನ 4 ವಿಭಾಗವಾಗಿ ವಿಂಗಡಿಸಲಾಗಿದೆ. ಪ್ಯಾಕೇಜ್ A, B, C, D. ಅದರಲ್ಲಿ A ಡೊಮೆಸ್ಟಿಕ್ ಟೆಲಿವಿಷನ್ ರೈಟ್ಸ್, ಅಂದರೆ ನಮ್ಮ ದೇಶದಲ್ಲಿ ಟಿವಿಯಲ್ಲಿ IPL ಅನ್ನ ಪ್ಲೇ ಮಾಡಿ ನೋಡಬಹುದು ಎಂದರ್ಥ. B ಡೊಮೆಸ್ಟಿಕ್ ಡಿಜಿಟಲ್ ರೈಟ್ಸ್, ಅಂದರೆ OTTಯಲ್ಲಿ ರಿಲೀಸ್ ಮಾಡಬಹುದು. C ಯಲ್ಲಿ 18 ನಾನ್ ಎಕ್ಸ್ಕ್ಲೂಸಿವ್ ಮ್ಯಾಚ್ಗಳನ್ನು ಮಾತ್ರ ಡಿಜಿಟಲ್ನಲ್ಲಿ ವೀಕ್ಷಿಸುವ ಅವಕಾಶ. D ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಿವಿ ಮತ್ತು ಡಿಜಿಟಲ್ ಎರಡರಲ್ಲೂ ನೋಡುವ ಅವಕಾಶ ನೀಡಲಾಗುತ್ತೆ. ಈ ಎಲ್ಲ ಪ್ಯಾಕೇಜ್ಗಳನ್ನು ಪ್ರತ್ಯೇಕವಾಗಿ ಬೇರೆ ಬೇರೆ ಕಂಪನಿಗಳು ಕೊಂಡು
ಲಾಭ ಮಾಡಿಕೊಳ್ಳುತ್ತವೆ. ಇದರಲ್ಲಿ ಪ್ಯಾಕೇಜ್ ಎ ಯನ್ನ ಸ್ಟಾರ್ ಕೊಂಡುಕೊಂಡಿದೆ. ಬಿ, ಸಿ ಮತ್ತು ಡಿ ಯನ್ನ ವಯಾಕಾಮ್ 18 ಅಡಿಯಲ್ಲಿ ಜಿಯೋ ಸಿನಿಮಾ ತೆಗೆದುಕೊಂಡಿದೆ. ಮೊದಲು ಜಿಯೋ ಸಿನಿಮಾ ಉಚಿತವಾಗಿಯೇ IPL ಅನ್ನ ಪ್ರಸಾರ ಮಾಡಿತ್ತು. ಇದರಿಂದ ಡಿಸ್ನಿ ಮತ್ತು ಹಾಟ್ಸ್ಟಾರ್ 2.4 ಕೋಟಿ ಚಂದಾದಾರರನ್ನ ಕಳೆದುಕೊಂಡಿತು. ರಿಲಯನ್ಸ್ ಕಂಪನಿ ಡಿಜಿಟಲ್ ಸ್ಟ್ರೀಮಿಂಗ್ ನಲ್ಲಿ ಮೇಲುಗೈ ಸಾಧಿಸಿದೆ. ಇನ್ನು ಟೆಲಿವಿಷನ್ ಸ್ಟ್ರೀಮಿಂಗ್ ಅಷ್ಟೇ ಉಳಿದಿರುವುದು. ಇಲ್ಲಿ ಗಮನಿಸಬೇಕಾದ ಅಂಶ ಏನ್ ಗೊತ್ತಾ? ತನ್ನ ಸಹಸ್ಪರ್ಧಿಯಾಗಿದ್ದ ಡಿಸ್ನಿಯೊಂದಿಗೆ ಕೈ ಜೋಡಿಸಿ ಟೆಲಿವಿಷನ್ ಸ್ಟ್ರೀಮಿಂಗ್ನಲ್ಲೂ ಪ್ರಾಬಲ್ಯ ಮೆರೆಯುವತ್ತ ರಿಲಯನ್ಸ್ ಹೆಜ್ಜೆ ಹಾಕಿದೆ. ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರದ ಅಧಿಪತಿಯಾಗಲು ರಿಲಯನ್ಸ್ ಸಂಪೂರ್ಣ ತಯಾರಿ ನಡೆಸಿದೆ. ಈ ಮೊದಲೇ ಹೇಳಿದಂತೆ ಒಟ್ಟು 63.1% ಶೇರ್ ರಿಲಯನ್ಸ್ ಕಂಪನಿಯ ಬಳಿಯೇ ಇರುತ್ತೆ. ಅಷ್ಟೇ ಅಲ್ಲದೆ ಭಾರತದ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರದ 40% ಶೇರ್ ಅನ್ನ ರಿಲಯನ್ಸ್ ತನ್ನ ತೆಕ್ಕೆಗೆ ಹಾಕಿಕೊಳ್ಳಲಿದೆ. ಮೀಡಿಯಾ ಸಂಸ್ಥೆಗಳು ತಮ್ಮ ಪ್ರಮುಖ ಆದಾಯವನ್ನ ಜಾಹೀರಾತುಗಳಿಂದಲೇ ಸಂಪಾದಿಸುತ್ತವೆ. ಯಾವುದೇ ಕಂಪನಿ ಆದರೂ ಜಾಹೀರಾತನ್ನ ಪ್ರಸಾರ ಮಾಡಬೇಕೆಂದರೆ ಮೊದಲು ಆ ಮೀಡಿಯಾ ಗ್ರೂಪ್ಗೆ ಎಷ್ಟು ಮಾರ್ಕೆಟ್ ಶೇರ್ ಇದೆ ಮತ್ತು ಅವರ ಕಾಂಟೆಂಟ್ ಎಷ್ಟು ಜನ ವೀಕ್ಷಕರನ್ನ ತಲುಪುತ್ತಿದೆ ಎಂಬುದನ್ನೆಲ್ಲ ಗಮನಿಸಿ ಇದರ ಅನುಸಾರವೇ ಜಾಹೀರಾತನ್ನ ಪ್ರಸಾರ ಮಾಡುವುದು. ಡಿಸ್ನಿ ಮತ್ತು ರಿಲಯನ್ಸ್ ಮರ್ಜ್ ಆದ ನಂತರ ಹೆಚ್ಚು ಮಾರ್ಕೆಟ್ ಶೇರ್ ಇವರ ಬಳಿಯೇ ಇರೋದ್ರಿಂದ ಜಾಹೀರಾತು ಬಿಸ್ನೆಸ್ನಲ್ಲಿ ಕೂಡ ಇವರೇ ಟಾಪ್ ಪೊಸಿಷನ್ ನಲ್ಲಿರ್ತಾರೆ. ಉದಾಹರಣೆಗೆ IPL ಮ್ಯಾಚ್ ಸಮಯದಲ್ಲಿ ಬರುವ ಜಾಹೀರಾತುಗಳನ್ನು ಗಮನಿಸಿದ್ದೀರಾ? ಮ್ಯಾಚ್ ಮಧ್ಯೆ ಬರುವ ಈ ಜಾಹೀರಾತುಗಳೇ ಮ್ಯಾಚ್ ಪ್ರಸಾರ ಮಾಡುತ್ತಿರುವ ಡಿಜಿಟಲ್ ಪ್ಲಾಟ್ಫಾರ್ಮ್ ಮತ್ತು ಟಿವಿಗೆ ಲಾಭ ತರುವುದು. 2023ರಿಂದ 2027ರವರೆಗೂ IPL ಟಿವಿ ರೈಟ್ಸ್ ಅನ್ನ ಡಿಸ್ನಿ ಸುಮಾರು 23,575 ಕೋಟಿ ಹಣ ಹೂಡಿಕೆ ಮಾಡಿ ಸ್ವಂತ ಮಾಡಿಕೊಂಡಿದೆ. ಡಿಜಿಟಲ್ ರೈಟ್ಸ್ ಅನ್ನ ವಯಾಕಾಮ್ ಸುಮಾರು 23,758 ಕೋಟಿ ಹಣ ನೀಡಿ ಸ್ವಂತ ಮಾಡಿಕೊಂಡಿದೆ. ಯಾಕಂದ್ರೆ ಟಿವಿ ಮತ್ತು ಡಿಜಿಟಲ್ ಈ ಎರಡು ಕ್ಷೇತ್ರದಲ್ಲೂ ಡಿಸ್ನಿ ಮತ್ತು ವಯಾಕಾಮ್ ಅತಿ ಹೆಚ್ಚು ಬಿಸ್ನೆಸ್ ಮಾಡ ಹೊರಟಿದೆ. ಹೀಗಿರುವಾಗ ಈ ಎರಡು ಕಂಪನಿ ಒಟ್ಟು ಸೇರಿ ಒಂದೇ ಕಂಪನಿಯಾಗಿ ಮಾಡುವ ಬಿಸ್ನೆಸ್ ಹೇಗಿರಬೇಡ, ಒಮ್ಮೆ ನೀವೇ ಊಹಿಸಿಕೊಳ್ಳಿ. ರಿಲಯನ್ಸ್ ಮತ್ತು ಡಿಸ್ನಿ ಸೇರಿದ್ರೆ ಕೇವಲ ಭಾರತದ ಮೀಡಿಯಾ ಕಂಪನಿಗಳಷ್ಟೇ ಅಲ್ಲದೆ OTT ಪ್ಲಾಟ್ಫಾರ್ಮ್ಗಳಿಗೂ ಹೆಚ್ಚಿನ ಪರಿಣಾಮ ಬೀರುತ್ತೆ. ಉದಾಹರಣೆಗೆ ಡಿಸ್ನಿಯ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾ ಒಟ್ಟಾರೆಯಾಗಿ 2 ಲಕ್ಷ ವಾಚ್ ಟೈಮ್ ಉಳ್ಳ ವಿಡಿಯೋ ಕಾಂಟೆಂಟ್ಗಳನ್ನು ಹೊಂದಿದ್ದಾವೆ. ಪ್ರಪಂಚದ ತುಂಬೆಲ್ಲ ಹೆಚ್ಚು ಕ್ರೇಜ್ ಇರುವ ಶೋಸ್, ವೆಬ್ ಸೀರೀಸ್, ಸಿನಿಮಾ, ಡಾಕ್ಯುಮೆಂಟರಿ, ಧಾರಾವಾಹಿ ಇವೆಲ್ಲದರ ಜಬರ್ದಸ್ತ್ ಪ್ಯಾಕೇಜ್ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾದಲ್ಲಿದೆ. ಮನರಂಜನಾ ಪ್ರಿಯರಿಗೆ ಇದಕ್ಕಿಂತ ಇನ್ನೇನು ಬೇಕು? ಇವರ ಮತ್ತೊಂದು ಅಡ್ವಾಂಟೇಜ್ ಏನಂದ್ರೆ ಇತರೆ OTT ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರತಿ ವಿಡಿಯೋ ಕಾಂಟೆಂಟ್ಗೂ ಹಣ ನೀಡಿ ಸಬ್ಸ್ಕ್ರಿಪ್ಷನ್ ಅಥವಾ ಚಂದಾದಾರರಾಗೋದು ಅನಿವಾರ್ಯ. ಆದರೆ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾದಲ್ಲಿ ಕೆಲ ಉಚಿತ ಕಾಂಟೆಂಟ್ಗಳಿವೆ. ಅವನ್ನ ಸಬ್ಸ್ಕ್ರಿಪ್ಷನ್ ಇಲ್ಲದೆಯೇ ಎಲ್ಲರೂ ನೋಡಬಹುದು. ಕೆಲ ಪ್ರತ್ಯೇಕ ಕಾಂಟೆಂಟ್ಗಳಿಗೆ ಮಾತ್ರ ಪೇಯ್ಡ್ ಸಬ್ಸ್ಕ್ರಿಪ್ಷನ್ನ ಅಗತ್ಯವಿದೆ. ಅಷ್ಟೇ ಅಲ್ಲದೆ ಸಬ್ಸ್ಕ್ರಿಪ್ಷನ್ ದರ ಸಹ ಇತರೆ OTT ಪ್ಲಾಟ್ಫಾರ್ಮ್ಗಿಂತ ಕಡಿಮೆಯೇ. ಹಾಗಾಗಿ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾಗೆ ಅತಿ ಹೆಚ್ಚು ಚಂದಾದಾರರಿರೋದು. ಇಲ್ಲಿ ಪ್ರಮುಖ ವಿಷಯ ಏನಂದ್ರೆ ಹೆಚ್ಚು ಕಾಂಟೆಂಟ್ ಇದ್ರೆ ಅತಿ ಹೆಚ್ಚು ವೀಕ್ಷಕರಿರುತ್ತಾರೆ, ಉತ್ತಮ ವೀಕ್ಷಣೆ ಪಡೆಯುತ್ತೆ, ಅತಿ ಹೆಚ್ಚು ಜಾಹೀರಾತುಗಳನ್ನು ಪ್ರಸಾರ ಮಾಡಬಹುದು, ಹೆಚ್ಚು ಚಂದಾದಾರರನ್ನ ಪಡೆದು ಉತ್ತಮ ರೀತಿಯ ಲಾಭವನ್ನ ಕೂಡ ಪಡೆಯಬಹುದು. ಈಗಾಗಲೇ ಭಾರತದಲ್ಲಿ ನಂಬರ್ 1 ಆಗಿರುವ ಡಿಸ್ನಿ ರಿಲಯನ್ಸ್ ಜೊತೆ ಯಾಕೆ ಒಪ್ಪಂದ ಮಾಡುತ್ತಿದೆ? ಈ ಪ್ರಶ್ನೆ ಹೇಳೋದು ಸಹಜ. ಭಾರತದಲ್ಲಿ ಡಿಸ್ನಿ ಮಾಡುತ್ತಿರುವ ಬಿಸ್ನೆಸ್ ಮೊದಲಿನಷ್ಟು ಅದ್ಭುತವಾಗಿ ನಡೆಯುತ್ತಿಲ್ಲ. ಕಾಂಟೆಂಟ್ ಖರೀದಿಸಿ ಜನರ ಮುಂದೆ ಪ್ರಸ್ತುತಪಡಿಸಲು ತಗುಲುವ ಖರ್ಚು ಹೆಚ್ಚಿ ನಷ್ಟ ತಲೆದೂರಿದೆ. 2022ರಲ್ಲಿ ಈ ಕಂಪನಿಗೆ 343 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. 2023ರಲ್ಲಿ 748 ಕೋಟಿ ರೂಪಾಯಿ ನಷ್ಟ ಆಗಿದೆ. ಇಂತಹ ಭಾರಿ ನಷ್ಟವನ್ನ ಅನುಭವಿಸಿದ ಡಿಸ್ನಿ ಭಾರತದಲ್ಲಿ ತನ್ನ ವ್ಯಾಪಾರವನ್ನ ನಿಲ್ಲಿಸಿಯೇ ಬಿಡಬೇಕೆಂಬ ನಿರ್ಧಾರಕ್ಕೆ ಬಂದಿತು. ಈ ಸಂದರ್ಭದಲ್ಲಿ ರಿಲಯನ್ಸ್ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರದಲ್ಲಿ ತನ್ನ ಹೊಸ ಹೆಜ್ಜೆ ಇಡುತ್ತಿರುವುದು ತಿಳಿದು ಇಬ್ಬರು ಸೇರಿ ಹೊಸದೊಂದು ಸಹಯೋಗಕ್ಕೆ ಕೈ ಹಾಕಿದ್ದಾರೆ. ಗೆದ್ರೆ ಸಂತಸ, ಸೋತ್ರೆ ಹೊಸದೊಂದು ಪಾಠ ಕಲಿತಂತೆ ಎಂಬ ಮಾತನ್ನ ಇಬ್ರು ನಂಬಿದ್ದಾರೆ. ಮುಖೇಶ್ ಅಂಬಾನಿ ಈ ಡೀಲ್ನಲ್ಲಿ 11,000 ಕೋಟಿ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ನಂಬರ್ 1 ಆಗುತ್ತೇವೆ ಅನ್ನುವ ನಂಬಿಕೆ ಅವರಿಗಿದೆ. ಗ್ರಾಹಕ ಮಹಾಪ್ರಭು ಇವರ ಕೈ ಬಿಡೋದಿಲ್ಲ ಅನ್ನೋದು ಅನೇಕ ತಜ್ಞರ ಅಭಿಪ್ರಾಯ. ಇದಕ್ಕೆ ಸಾಕ್ಷಿ ಎಂಬಂತೆ ಈಗ ಡಿಸ್ನಿ, ವಯಾಕಾಮ್ ಮತ್ತು ಸ್ಟಾರ್ಗೆ ಒಟ್ಟು 750 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಈಗ ಬರುತ್ತಿರುವ ಕಂಪನಿ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾದ 120ಕ್ಕೂ ಹೆಚ್ಚು ಟಿವಿ ಚಾನೆಲ್ಸ್ 2 OTT ಪ್ಲಾಟ್ಫಾರ್ಮ್ ಅನ್ನ ಕಂಟ್ರೋಲ್ ಮಾಡುತ್ತದೆ.
IPL ಮತ್ತು ಪ್ರೋ ಕಬಡ್ಡಿಯಂತಹ ಹೆಚ್ಚು ಕ್ರೇಜ್ ಉಳ್ಳ ಪ್ರೋಗ್ರಾಂಗಳು ಈ ಹೊಸ ಕಂಪನಿಯ ಕೈಯಲ್ಲೇ ಇರುತ್ತದೆ. ಇತ್ತೀಚೆಗೆ ಝೀ ಮತ್ತು ಸೋನಿ ಹೊಸ ಡೀಲ್ ಒಂದನ್ನ ಮಾಡಿಕೊಂಡ್ರು. ಆ ಡೀಲ್ ಇನ್ನೂ ಅಸ್ತಿತ್ವಕ್ಕೆ ಬರುವ ಮುನ್ನವೇ ಮುಖೇಶ್ ಅಂಬಾನಿ ಡಿಸ್ನಿಯೊಂದಿಗಿನ ಸಹಯೋಗದೊಂದಿಗೆ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ. ರಿಲಯನ್ಸ್ ಯಾವುದೇ ಕ್ಷೇತ್ರಕ್ಕೆ ಕಾಲಿಟ್ಟರೂ ಹೇಗೆ ಅದರಲ್ಲಿ ಸಾರ್ವಭೌಮತ್ವ ಸ್ಥಾಪಿಸುತ್ತೆ ಅನ್ನೋದಕ್ಕೆ ಜಿಯೋ ಸಾಕ್ಷಿಯಾಗಿದೆ. ಹೀಗಿರುವಾಗ ರಿಲಯನ್ಸ್ ಯಾವ ತಂತ್ರಗಾರಿಕೆಯನ್ನ ಬಳಸಿ ತಾನಂದುಕೊಂಡದ್ದನ್ನ ಸಾಧಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ವೆಂಚರ್ ಅನ್ನ ಮುಂದೆ ನಿಂತು ನಡೆಸೋದು ಯಾರು ಗೊತ್ತಾ? ಸ್ವತಃ ಮುಖೇಶ್ ಅಂಬಾನಿಯ ಪತ್ನಿಯಾದ ನೀತಾ ಅಂಬಾನಿ. ಜಿಯೋನಂತೆ ಈ ಯೋಜನೆ ಜಯ ಸಾಧಿಸುತ್ತಾ ಅಥವಾ ಅಂಬಾನಿಯ ಯೋಜನೆ ಮಕಾಡೆ ಮಲಗುತ್ತಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.